ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ? ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ಒಂದು ಮಸ್ತ್ ಪೈಕಿ ಒಳ್ಳೆ ರೆಸಿಪಿ ಸಿಹಿ ಅನ್ನ ಮಾಡತ್ತೇನ್ರಿ. ಏನಿದು ಅಂತ ಕೇಳತ್ತೀರೇನು? ಅಡ್ಗಿ ನಾ ಮಾತಾಡ್ಕೊಂತಾನೆ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ನಡೀರಿ. ಇಲ್ಲಿ ನೋಡ್ರಿ, ಒಂದು ಬೌಲ್ ನಾನು ಅಕ್ಕಿ ತೊಗೊಂಡೇನಿ. ಅದ ಸೇಮ್ ಬೌಲಲ್ಲೇ ಬೆಲ್ಲ ತೊಗೊಂಡೇನ್ರಿ. ಅಕ್ಕಿ ಇದ ಅಂತ ಏನಿಲ್ರಿ, ನಿಮ್ಮ ಮನ್ಯಾಗ ಯಾವ ಅವೈಲೇಬಲ್ ಅದಾವಲ್ಲ ಆ ಅಕ್ಕಿ ತೊಗೊರೆ ನಡಿತೈತಿ. ನಾನಿಲ್ಲೇ ಒಣ ಕೊಬ್ಬರಿ ಸ್ವಲ್ಪ ತೊಗೊಂಡೇನ್ರಿ. 2 ಏಲಕ್ಕಿ ತೊಗೊಂಡೇನ್ರಿ. ಇಷ್ಟಾದ್ರೆ ಇದ್ರ ಕೆಲಸ ಮುಗೀತು. ಇನ್ನ ಮುಂದೆ ಏನೇನ್ ಮಾಡೋದಂತ ನೋಡ್ಕೊಂಬರೋಣ ಅಂತ ನಡೀರಿ. ಇಲ್ಲಿ ನೋಡ್ರಿ, ಈ ಅಕ್ಕಿ ನಾವ ನೀಟಾಗಿ ತೊಳ್ಕೊಂಡ ಒಂದ್ ಅರ್ಧ ಗಂಟೆ ನೆನಕಂತ ಇಟ್ಬಿಡೋಣಂತ್ರಿ. ಇದ್ರೊಳಗ್ರಿ ಒಂದ್ 2ರಿಂದ 3 ಬಾರಿ ತೊಳೆದ್ ಬಿಡೋಣ ನೀಟಾಗಿ. ಎಷ್ಟು ಸಾಧ್ಯಕತ್ತಲ್ರಿ ಅಷ್ಟೇ ಕ್ಲೀನಾಗಿ ತೊಳೆದ್ ಬಿಡ್ರಿ. ನಿಮಗ ಅನಸ್ತತ್ ನೋಡ್ರಿ ತೊಳಿವಾಗ ಪೂರ್ತಿ ನೀರೆಲ್ಲ ರೀ ಕ್ಲಿಯರ್ ಆಗಿ ಇದ್ದಾಗ ಬಿಟ್ಬಿಟ್ರಿ. ಒಂದ್ 2ರಿಂದ 3 ಸಾರಿ ತೊಳೆದನಿ. ಈ ಅನ್ನ ರೀ ನೀವ ಆರಾಮಾಗಿ ದೇವರ ನೈವೇದ್ಯಕ್ಕ ಮಾಡ್ಬೋದ್ರಿ. ಇದಕ್ಕ ಅಂತ ಏನಿಲ್ಲ, ವರಮಹಾಲಕ್ಷ್ಮಿ ಆಗ್ಲಿ, ಗಣೇಶ ಚತುರ್ಥಿ ಆಗ್ಲಿ, ಮತ್ತ ಹಬ್ಬದ ಮಾಡುವಂತ ಲಕ್ಷ್ಮೀ ಪೂಜೆ ಆಗ್ಲಿ, ಎಲ್ಲದಕ್ಕೂ ದೇವರ ನೈವೇದ್ಯಕ್ಕ ನಡಿತೈತ್ರಿ. ಇದಕ್ರಿ ಸಿಹಿ ಪೊಂಗಲ್ನು ಅಂತಾರ, ಮತ್ತೆ ಸಿಹಿ ಅನ್ನ ಕೂಡ ಅಂತಾರು, ಮತ್ತೆ ಇನ್ನೊಂದ್ ಊರಾಗ ಗುಡ ಅನ್ನ ಅಂತಾನು ಕರೀತಾರೆ. ಅವ್ರವ್ರ ಊರಾಗ ಒಂದೊಂದ್ ತರ ಕರೀತಾರು. ಇಷ್ಟ ಆಯ್ತ್ರಿ. ಇನ್ನ ಇದನ್ನ ಅರ್ಧ ಗಂಟೆ ನೆನೆಕಂತ ಇಟ್ಬಿಡ್ತೀನಿ. ಇನ್ನ ಬೆಲ್ಲ ತಗೊಂಡಿದ್ದೀವಲ್ರಿ, ಈ ಬೆಲ್ಲದ್ಲಿ ನಾವ ಒಂಚೂರ ಕರಗಿಸಕ್ ಇಟ್ಬಿಡೋಣ ಅಂತ ನಡೀರಿ. ಇಲ್ಲಿ ನೋಡ್ರಿ, ಒಂದ್ ಬೌಲ್ ಬೆಲ್ಲ ತಗೊಂಡೇನಿ, ಇದಕ್ಕೆ ಹಾಕತ್ತೇನ್ರಿ. ಇದಕ್ಕೆ ಎಷ್ಟು ನೀರ್ ಹಾಕೋದಪ್ಪ ಅಂದ್ರೆ ಸ್ವಲ್ಪ ಅರ್ಧದಷ್ಟು ಹಾಕಿ ಇದನ್ನ ಪೂರ್ತಿ ಕರಗಿಸಕ್ ಇಟ್ಬಿಡೋಣಂತ್ರಿ. ಇಲ್ಲಿ ನೋಡ್ರಿ, ಇಷ್ಟು ಹಾಕಿದೇನೆ, ಪೂರ್ತಿ ಇದು ಕರಗಿಲ್ರಿ. ಯಾಕಂದ್ರ ನಮಗ ಒಂದೆಳೆ ಪಾಕದ ತರ ನನಗ ಆನ್ ಬರ್ಬೇಕ್ರಿ, ಜಾಸ್ತಿ ಬೇಡ, ಸ್ವಲ್ಪ ಪ್ರಮಾಣದಲ್ಲಿ ಬರ್ಬೇಕು. ನಾವ್ ಒಂಚೂರ ನೀರ್ ಹಂಗ ಇಟ್ಟಿವಿ ಅಂದ್ರ ಅನ್ನ ಕೆಡೋ ಸಾಧ್ಯತೆ ಐತ್ರಿ. ಅದಕ್ಕೆ ಒಂದೆಳೆ ಪಾಕ ತೋರಿಸ್ತೇನೆ ನಿಮಗೆ ಆಮೇಲೆ. ಅಷ್ಟು ಬಂದ್ರೆ ಸಾಕು. ಇದೆಲ್ಲ ಪೂರ್ತಿ ಕರಗಿರಿ. ಈಗ ಇಲ್ಲಿ ನೋಡ್ರಿ, ನಿಮಗ್ ನೀರಾಗ್ಬಿಟ್ಟು ತೋರಿಸ್ತೀನಿ. ಬಾಳ ಗಟ್ಟಿ ಮಾಡ್ಕೋಬೇಡ್ರಿ. ನೋಡ್ರಿ, ಇಷ್ಟೇ ಸಾಫ್ಟ್ ಆಗಿ ಬಂದ್ರೆ ಸಾಕು ನಮಗ. ಉಂಡೆ ಕಟ್ತೀವಲ್ರಿ ಅಷ್ಟು ಗಟ್ಟಿ ಬೇಡ, ಇನ್ನೊಂಚೂರು ಸಾಫ್ಟ್ ಆಗಿ ಬಂದ್ರೆ ಸಾಕು. ಇಷ್ಟಾರ ಇದ್ರ ಕೆಲಸ ಮುಗಿತು. ಇನ್ನ ಬಂದ್ ಮಾಡ್ಬಿಡೋಣಂತ. ನೀವು ಕೈಲಿ ನೋಡ್ತೇನಂದ್ರ ಈ ರೀತಿ ಪಾಕ ಬಂದ್ರೆ ಸಾಕು. ಇಲ್ದರ ನೀರೊಳಗೆ ನೋಡ್ತೇನಂದ್ರ ಆಗ್ಲೇ ತೋರ್ಸಿಲ್ಲ, ಅಷ್ಟಾದ್ರೆ ಸಾಕು ನೋಡ್ರಿ. ಹಿಂಗ್ ಬಂದ್ ಮಾಡ್ಬಿಡೋಣಂತ. ನೋಡ್ರಿ, ಸೋಸ್ಕೊಳತಾನೆ. ಇಷ್ಟು ಮಾಡಿ ತೆಗೆದಿಟ್ಬಿಡೋಣಂತ ಇದನ್ನ. ನೋಡ್ರಿ, ಹೇಳಿದ್ನಲ್ಲ ಏನಾರ ಇದ್ರ ನಿಂದಿರ್ತಾವ ಬೆಲ್ಲದೊಳಗಂತ. ನಡ್ರಿ, ಮುಂದೇನ್ ಮಾಡೋದಂತ ನೋಡ್ಕೊಂಬರೋಣಂತ. ಇಲ್ಲಿ ನೋಡ್ರಿ, ಅರ್ಧ ತಾಸು ಆಗೈತೆ. ಇದನ್ನ ಇನ್ನೊಮ್ಮೆ ಲಾಸ್ಟ್ ನೀಟಾಗಿ ತೊಳ್ಕೊಂಡ ಬೇರೆ ನೀರ್ ಹಾಕ್ಬಿಡೋಣಂತ್ರಿ. ಅಕ್ಕಿ ಎಷ್ಟು ನೀಟಾಗಿ ತೊಳ್ಕೊತೇವಲ್ರಿ ಅಷ್ಟ ಕಾಣ್ಸಾತಿರ್ಬೇಕು ನಿಮಗ. ಎಲ್ಲಾ ನೀರ ಪೂರ್ತಿ ನಮಗ ಕ್ಲಿಯರ್ ಆಗಿ ಇತ್ತಂದ್ರೆ ಕರೆಕ್ಟ್ ಆಗಿ ತೊಳೆದೇವ್ ಅನ್ನಂಗ್ರಿ. ನೋಡ್ರಿ, ತೋರಿಸ್ತೇನೆ ಈಗ. ನಾವು ಯಾವ ಕಪ್ಪಿಲೆ ತಗೊಂಡಿದ್ದೀವಲ್ರಿ, ನೋಡ್ರಿ, 1 ಕಪ್ ಅಕ್ಕಿಗೆ ನಾನಿಲ್ಲಿ 4 ಕಪ್ ನೀರ್ ಸೇರಿಸಿ ಕುದಿಯಕ್ ಇಡಾತೇನ್ರಿ. ಕುಕ್ಕರ್ದಾಗ ಅದು ಕುದಿಸೋದ್ ಬೇಡ, ನಾವು ಕಡಿಕನ ಕುದಿಸ್ಕೊಂಡ್ಬಿಡೋಣ್ರಿ. ಇದೆಷ್ಟ ಹದವಾಗಿ ಕಡಿ ಕುದೀತೈತಲ್ಲ ಅಷ್ಟ ಅನ್ನ ಟೇಸ್ಟ್ ಕೊಟ್ಬಿಡ್ತೈತಿ. ನೆಡ್ ಕುದಿಯಕ್ ಇಡೋಣಂತ. ಇದೆಲ್ಲ ಕುದಿಲ್ರಿ, ಆಮೇಲೆ ನಿಮಗ್ ಮತ್ತೆ ಬೇಟಕ್ಕನಂತ್ರಿ. ಇಲ್ಲಿ ನೋಡ್ರಿ, ಇದೆಲ್ಲ ರೀ ಕುದಿ ಹೊತ್ತೋರ್ಗು ಒಂಚೂರ ಕೈಯೆಲ್ಲ ಹೊಳ್ಸಾಡ್ಕೊಂಡ್ಬಿಡೋಣ. ತಳಕ ಅಕ್ಕಿ ಹೋಗಿ ಕುಂತ ಬಿಡ್ತಾವ್ರಿ, ಅದಕ್ಕೆಲ್ಲಾನು ಮಿಕ್ಸ್ ಮಾಡ್ಕೊಂತ ಇರೋಣಂತ. ಎಲ್ಲ ಚಂದಿಗೆ ಕುದಿಲಿ. ಇಲ್ಲಿ ನೋಡ್ರಿ, ಸಣ್ಣದೊಂದು ಕಡಾಯಿ ಕಾಯಕ್ಕಿಟ್ಟಿದೇನ್ರಿ. ಅದಕ್ಕೆ ನಾನಿಲ್ಲಿ 2 ಚಮಚ ತುಪ್ಪ ಸೇರ್ಸಾತೇನ್ರಿ. ಯಾಕಪ್ಪ ಅಂದ್ರೆ ಒಂದಷ್ಟು ಡ್ರೈ ಫ್ರೂಟ್ಸ್ ಹುರಿಯೋದಿತ್ರಿ, ಅದಕ್ಕೆ ಸೇರ್ಸಿದೀನಿ. ನೋಡಿ ತೋರ್ಸಾತೇನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮ 3 ತರ ಅದಾವ್ರಿ. ನಿಮ್ ಕಡೆ ಮತ್ತೆ ಯಾವಾರ ಹೆಚ್ಚಾಗಿ ಅವೈಲೇಬಲ್ ಇದ್ರ ಹಾಕೊಂಡ್ಬಿಡ್ರಿ. ಇಲ್ಲಿ ನೋಡ್ರಿ, ಎಲ್ಲಾರಿ ಸಣ್ಣ ಉರಿ ಒಳಗ ಪೂರ್ತಿ ಬೇಯಿಸ್ಕೊಂಡ್ಬಿಡೋಣ. ನೋಡ್ಕೊಂಡೆ ಸಣ್ಣ ಉರಿ ಒಳಗ ಬೇಯಿಸ್ಕೊಂಡ್ರಿ ಬಾಳ ಜಲ್ದಿ ಹೊತ್ತು ಬಿಡ್ತಾವ. ಇದ ಹಾಕಬೇಕಂತ ಏನಿಲ್ರಿ, ಆಪ್ಷನಲ್. ಬೇಕಂದ್ರೆ ಹಾಕೋಬಹುದು, ಬ್ಯಾಡ ಅಂದ್ರೆ ಬರೀ ಅನ್ನ ಅಷ್ಟ ಮಾಡಿದ್ರು ನಡಿತೈತ್ ನೋಡ್ರಿ. ಒಂದ್ ಸೈಡ್ ರೈಸ್ ಕುದಿಯತೈತ್ರಿ, ಇನ್ನೊಂದ್ ಸೈಡ್ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹುರಿಯಾತೇನ್ ನೋಡ್ರಿ. ಸ್ವಲ್ಪ ಬ್ರೌನ್ ಕಲರ್ ಬಂತಂದ್ರ ಸಾಕು, ಬಂದ್ ಮಾಡ್ಬಿಡೋಣ. ಇಷ್ಟ ರೀ. ಬಾಳ್ಗೆನ ಕಾದಿರ್ತದಲ್ಲ, ಅದ್ರೊಳಗರಿ ಎಲ್ಲಾವು ಬೆಂದ್ ಬಿಟ್ಟಿರ್ತಾವ. ಸಾಕು, ಇಷ್ಟಾರ ಗ್ಯಾಸ್ ಆಫ್ ಮಾಡ್ಬಿಡ್ತೇನೆ. ನೋಡ್ರಿ, ಅನ್ನ ಎಲ್ಲ ಕುದಿಯಾತೈತಿ. ಒಂದ್ ಅರ್ಧದಷ್ಟು ಬೇಯಿ ಮಟ ರೀ ಹೈ ಫ್ಲೇಮ್ ಒಳಗೆ ಇಷ್ಟ ಕುದಿಸ್ಕೊಂಡ್ಬಿಡ್ರಿ. ಆಮೇಲೆ ಏನ್ ನೋಡ್ಬೇಕಪ್ಪ ಅಂದ್ರೆ ಸಣ್ಣ ಉರಿ ಒಳಗೆ ಇಡಾಕ್ ಬರ್ತೈತಿ. ನೋಡ್ರಿ, ಎಲ್ಲ ಕುದಿಲಿದೆ. ಈ ಟೈಮ್ದಾಗ ಏನ್ ಮಾಡ್ಬೇಕಂದ್ರ
ಇಲ್ಲಿ ನೋಡ್ರಿ 2 ಏಲಕ್ಕಿ ಸೇರ್ಸಾತೀನಿ. ನೀವು ಪುಡಿ ಮಾಡಿ ಹಾಕ್ತಾ ಅಂದ್ರೂ ನಡೀತೈತ್ರಿ. ನಾ ಡೈರೆಕ್ಟಾಗಿ ಸೇರ್ಸಿದ್ದೀನಿ. ಯಾಕಂದ್ರೆ ಅನ್ನದೊಳಗರಿ ಏಲಕ್ಕಿನೂ ಕುದೀತಂದ್ರೆ ಫ್ಲೇವರ ಭಾಳ ಚಂದ ಕೊಡ್ತೈತಿ. ನೋಡ್ರಿ ಎಲ್ಲ ಕುದಿಯತೈತಿ. ಇನ್ನೊಂದ್ ಚೂರ ಹೈ ಫ್ಲೇಮ್ ಒಳಗೆ ಇರ್ಲಿ, ಆಮೇಲೆ ಸಣ್ಣ ಉರಿ ಒಳಗೆ ಇಡಾಕ್ ಬರ್ತೈತಿ. ಇಲ್ಲಿ ನೋಡ್ರಿ ಸಣ್ಣಗೆ ಇಟ್ಬಿಟ್ಟಿದ್ದೀನಿ. ಈಗ ಎಷ್ಟು ತಾಳ್ಮೆಯಿಂದ ಬಿಸ್ಕೊತೇವಲ್ರಿ, ಅನ್ನ ಅನ್ನೋದಷ್ಟು ಹದವಾಗಿ ನಮಗೆ ಬೆಂದ ಸಿಕ್ಬಿಡ್ತೈತಿ. ಇನ್ನ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣಂತ್ರಿ. ಇದು ಆರಾಮ್ಸೆ ಎಲ್ಲ ಬೆಂದ ಸಿಗ್ಲಿ, ಆಮೇಲೆ ನಿಮಗೆ ಬಿಟ್ಟೇಕನಂತ. ಇಲ್ಲಿ ನೋಡ್ರಿ ಇನ್ನ ನೀರೈತಿ, ಅನ್ನನು ಎಲ್ಲ ಹದವಾಗಿ ಬೇಯತೈತ್ರಿ. ಸಣ್ಣ ಉರಿ ಒಳಗೆ ತೋರಿಸ್ತೇನೆ ನಿಮ್ಗೆ ಎಷ್ಟು ಬೆಂದೈತಂತ. ನೋಡ್ರಿ ಇಷ್ಟ ಆದ್ರ ಇದ್ರ ಕೆಲಸ ಮುಗ್ದಂಗ. ನೋಡ್ರಿ ಬೆಂದೈತಿ ಕಾಣಿಸತ್ತಿರ್ಬೇಕು ನಿಮ್ಗೆ. ಅಕ್ಕಿ ಪ್ರೆಸ್ ಮಾಡಿದ್ರೆ ಕಾಳು ಅನ್ನೋದು ನಮಗೆ ಹತ್ತಬಾರ್ದು ನೋಡ್ರಿ. ಈ ರೀತಿ ಹಿಟ್ಟು ಹೊಡಿತಂದ್ರ ಅನ್ನ ಪರ್ಫೆಕ್ಟಾಗಿ ಆಗೈತಂದಂಗ. ನೋಡ್ರಿ ಸಾಕು, ಇಷ್ಟ ಆದ್ರೆ ಸಾಕು ನನಗೆ. ಇನ್ನು ಮುಂದಿನ ಸ್ಟೆಪ್ ಏನಪ್ಪಾ ಅಂತಂದ್ರೆ ನೋಡ್ರಿ, ಇನ್ನೊಂದು ಚೂರೆಲ್ಲ ನೀರು ಇದ್ದಾಗ್ಲೇ ಮಾಡ್ಕೊನು. ನೀವು ಪೂರ ನೀರು ಖಾಲಿ ಇದು ಮಾಡ್ಕೋಬೇಡಿ, ಸ್ವಲ್ಪ ತಳದಾಗ ಒಂಚೂರು ನೀರು ಇರಲಿ. ಈಗ ನಾವು ಬೆಲ್ಲದ್ದೇನು ಪಾಕ ಮಾಡಿ ಇಟ್ಕೊಂಡಿದ್ದೀವಲ್ರಿ, ಅದನ್ನು ಸೇರ್ಸತ್ತೇನೆ ನೋಡ್ರಿ. ಎಲ್ಲವೂ ಮಿಕ್ಸ್ ಮಾಡಿಬಿಡೋಣ. ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡೋಣ್ರಿ. ಸಣ್ಣ ಉರಿ ಒಳಗೆ ಇರಲಿ ಎಲ್ಲವೂ. ಬೆಲ್ಲ ಮತ್ತು ಅನ್ನ ಹದವಾಗಿ ಬೆಂದು ಬರಲ್ರಿ. ಈಗ ಏನು ಮಾಡುತ್ತಪ್ಪ ನಾವಂದ್ರೆ ನೆಕ್ಸ್ಟ್ ನೋಡ್ರಿ, ನಾನು ಒಣ ಕೊಬ್ಬರಿ ಇಟ್ಕೊಂಡೇನಿ, ಅದನ್ನು ಸೇರ್ಸತ್ತೇನೆ. ನೀವು ಹಸಿ ಕೊಬ್ಬರಿ ಹಾಕ್ತಾನಂದ್ರೆ ಹಂಗೂ ನಡೀತೈತ್ರಿ. ನೋಡ್ರಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡೋಣ. ಇಷ್ಟ ಆದೇನ್ರಿ. ಈ ಟೈಮ್ದಾಗ ಏನು ಮಾಡುತ್ತಪ್ಪ ಅಂದ್ರೆ ಆವಾಗಲೇ ನಾವು ಹುರಿದಿಟ್ಕೊಂಡಿದ್ದೀವಲ್ರಿ ಡ್ರೈ ಫ್ರೂಟ್ಸ್, ಅವನ್ನೆಟ್ ಮಿಕ್ಸ್ ಮಾಡಿಬಿಡೋಣ ಅಂತ. ನೋಡ್ರಿ ಸೇರ್ಸಾತೀನಿ. ನೀವು ತುಪ್ಪ ಇಷ್ಟಪಡೋರಿದ್ರೆ ಇನ್ನೊಂದು ಚೂರ ಇನ್ನೊಂದು 2 ಚಮಚ ಹಾಕೋತಾನಂದ್ರೆ ಹಾಕೋತ. ನೋಡ್ರಿ ಇದೇ ತುಪ್ಪದೊಳಗೆ ಸ್ವಲ್ಪ ಎಲ್ಲಾನು ಹೊಳ್ಸಾಡಿ ಹಾಕತೀನಿ. ತುಪ್ಪಾರಿ ಒಬ್ಬೊಬ್ಬರು ಇಷ್ಟಪಡೋದಿಲ್ಲ, ಅದಕ್ಕೆ ಅವ್ರವ್ರ ಇಷ್ಟದ ಪ್ರಕಾರನ ಹಾಕಿದ್ರಾಯ್ತು. ನೋಡ್ರಿ ಇಷ್ಟ ಆಯ್ತು. ಈಗ ಇನ್ನೊಂದು ಚೂರ ಹದವಾಗೆಲ್ಲ ಬೇಯ್ಲ್ರಿ, ಸಣ್ಣ ಉರಿ ಒಳಗೆ ಇಡೋಣಂತ. ನೋಡ್ರಿ ಮಧ್ಯದಲ್ಲಿ ಇನ್ನೊಂದು ಚೂರು ನಾವೆಲ್ಲಾನು ಮಿಕ್ಸ್ ಮಾಡಿಬಿಡೋಣಂತ. ನೋಡ್ರಿ ಕಲರ್ ಹೆಂಗೆ ಚೇಂಜ್ ಆಗೈತಂತ. ಫ್ಲೇವರ್ ನೋಡ್ರಿ ಭಾಳ ಮಸ್ತ್ ಬರತೈತಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡ್ರಿ. ದೇವ್ರಿಗೆ ನೈವೇದ್ಯಕ್ಕಾದ್ರೆ ಎಷ್ಟು ಐತ್ಲ ಇಷ್ಟ ಇಡೋನು. ನಿಮಗೆ ಊಟದೊಳಗ್ರಿ ಇನ್ನೊಂದು ಚೂರು ಉಪ್ಪು ಅದು ಬೇಕನ್ಸಿದ್ರೆ ಸಣ್ಣ ಉಪ್ಪು ಬೇಕಾರೆ ಹಾಕೋರಿ ನಡೀತೈತಿ. ನೋಡ್ರಿ ಇಷ್ಟ ಆಯ್ತು. ಇನ್ನೊಂದು ಚೂರ ಹದವಾಗಿ ಬೇಯಲಿ. ಮತ್ತು ನಿಮ್ದು ಅಕ್ಕಿ ಏನಾರ ಇನ್ನೊಂದು ಚೂರು ಗಂಡು ಅನ್ಸಿದ್ರೆ ಸ್ವಲ್ಪ ಈ ಬೆಲ್ಲ ಹಾಕೋಕ್ಕಿಂತ ಮುಂಚೆನೇ ರೀ ಇನ್ನೊಂದು ಸ್ವಲ್ಪ ನೀರು ಹಾಕೋತಾನಂದ್ರೆ ಹಂಗೂ ನಡೀತೈತ್ರಿ. ಅಕ್ಕಿ ರೀ ನೆನಪಿನಾಗ ಇಟ್ಕೋರಿ, ಅಕ್ಕಿ ಪೂರ್ತಿ ಬೆಂದಿಂದ ಬೆಲ್ಲ ಸೇರಿಸ್ರಿ. ನಿಮಗೆ ಅನಿಸಿರ್ಬೇಕು ಅಕ್ಕಿ ಇವಾಗ ಪೂರ್ತಿ ಎಲ್ಲ ಬೆಂದದಂತ. ಆ ಟೈಮ್ದಾಗ ನೀವು ಬೆಲ್ಲದ ಪಾಕವನ್ನು ಸೇರಿಸಿದಾಗ ಕರೆಕ್ಟಾಗಿ ಅಳತಿ ಸಿಕ್ಬಿಡ್ತೈತ್ರಿ. ನೀವು ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ರೆ ಇನ್ನೂ ಹೆಚ್ಚಾಗಿ ಕಲರ್ ಬರ್ತಿದ್ರಿ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಹಾಕಿಲ್ಲ, ನಾರ್ಮಲ್ ಬೆಲ್ಲ ಹಾಕಿದ್ದೀನಿ. ಕಪ್ಪು ಬೆಲ್ಲ ಹಾಕಿದ್ರೆ ಇದೊಂದು ಚೂರ ಕಪ್ಪಾಗಿಬಿಡ್ತಿತ್ತು ನೋಡ್ರಿ. ಸಾಕು, ಎಲ್ಲ ಅಳತಿ ಪರ್ಫೆಕ್ಟಾಗಿ ಆಗೈತಿ. ಇನ್ನು ಗ್ಯಾಸ್ ಆಫ್ ಮಾಡಿಬಿಡೋಣಂತ. ಇಷ್ಟ ಆದರೆ ಸಾಕು ನನಗೆ. ಇಲ್ಲಿ ನೋಡ್ರಿ ಎಲ್ಲ ಅನ್ನ ಅನ್ನೋದು ರೆಡಿ ಆಗೈತಿ. ಸಿಹಿ ಅನ್ನ, ಸಿಹಿ ಪೊಂಗಲ್, ಗುಡ ಅನ್ನ ಏನಂತ ಕರಿತೀರಿ ನೀವು ನನಗೆ ತಪ್ಪದ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ. ಇನ್ನು ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡತ್ತೇನೆ ರೀ. ಭಾಳ ಚಂದ ಆಗೈತ್ರಿ, ಭಾಳ ಟೇಸ್ಟಿನೂ ಆಗೈತೆ ಅಂತ ಅನ್ಕೊಂಡೇನಿ. ಯಾಕಂದ್ರೆ ತುಪ್ಪದ ಏಲಕ್ಕಿ ಸ್ಮೆಲ್ ಘಮ್ ಅನ್ನತೈತೆ ನೋಡ್ರಿ. ಒಮ್ಮೆ ನೀವು ಟ್ರೈ ಮಾಡಿ ನನಗೆ ಏನನ್ನೋದು ತಪ್ಪದೆ ಹೇಳ್ರಿ. ಮತ್ತು ಬೆಲ್ಲ ಜಾಸ್ತಿ ತಿನ್ನೋರಿದ್ರೆ ಇನ್ನೊಂದು ಚೂರು ನೀವು ಬೆಲ್ಲ ಹಾಕೋರಿ. ನಮ್ಮ ಮನ್ಯಾಗ ಈಗ ಆಲ್ರೆಡಿ ಸ್ವೀಟ್ ರೆಸಿಪಿಗಳು ಭಾಳ ಆಗಿಬಿಟ್ಟಿದಾವ್ರಿ. ಪಂಚಮಿ ಸಂಬಂಧ ಉಂಡೆ ಮಾಡಿದೆ, ಗಾರ್ಗೆ ಮಾಡಿದೆ. ಹೀಗಾಗಿ ಇವತ್ತೊಂದು ಚೂರು ಸ್ವೀಟ್ ನಾನು ಕಮ್ಮಿ ಹಾಕಿಬಿಟ್ಟಿದ್ದೀನಿ. ನಿಮಗೆ ಇನ್ನೊಂದು ಚೂರು ಸ್ವೀಟ್ ಬೇಕಪ್ಪ ಅಂದ್ರೆ ನಾನು 1 ಕಪ್ ಅಕ್ಕಿಗೆ 1 ಕಪ್ ಬೆಲ್ಲ ತೊಗೊಂಡೇನಿ ರೀ. ನೀವು ಇನ್ನೂ ಒಂದು ಅರ್ಧ ಕಪ್ ಬೆಲ್ಲ ತೊಗೊಂಡ್ರು ನಡೀತೈತಿ. ನೋಡ್ರಿ ಸಮೀಪದಿಂದ ತೋರಿಸ್ತೇನೆ. ನೋಡ್ರಿ ಎಲ್ಲ ಹದವಾಗಿ ಎಷ್ಟು ಬಾರಿ ಬಾರಿ ಸಿಕ್ಕೈತಂತ. ನಿಮಗೆ ಇಷ್ಟ ಆಗೈತಂತ ನಾನು ಅನ್ಕೋತೀನಿ. ನೀವು ಒಮ್ಮೆ ಮನ್ಯಾಗ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಏನನ್ನೋದು ತಪ್ಪದೆ ಹೇಳ್ರಿ. ಇವತ್ತಿನ ರೆಸಿಪಿ ಇಷ್ಟ ಅಂದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ನಿಮಗೆ ಮತ್ತೆ ಭೇಟಿಯಾಗೋಣಂತ್ರಿ. ಅಲ್ಲಿವರೆಗೂ ಬಾಯ್.